ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮನೇಲಿ ಕೆಲಸ ಎಲ್ಲ ನಡೀತಾ ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವೇ, ಕೆಲವೊಂದು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಮೊದಲಿಗೆ ಇವಾಗ ಮನೇಲೆಲ್ಲ ಡೆಕೋರೇಷನ್ ಮಾಡಿದ್ದೀವಿ, ಕೆಲಸ ಎಲ್ಲ ಮುಗ್ದಿದೆ, ಮನೆ ಕೆಲಸ ಎಲ್ಲ ಮುಗ್ದಿದೆ. ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ ಮನೆ ಮುಂದೆ ಎಲ್ಲ. ಹಾಗೆ ಬೆಳಗ್ಗೆಯಿಂದ ಸ್ವಲ್ಪ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಮತ್ತು ಕೆಲವೊಂದು ಚರ್ಚಿಂದ ಎಲ್ಲ ಬಂದಿದ್ರು, ಅದನ್ನೆಲ್ಲ ನೀವು ನೋಡಿರ್ಬೋದು, ವೀಡಿಯೋದೆಲ್ಲ ಹಾಕಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಏನಂತ ಹೇಳಿದರೆ, ಮನೆ ಡೆಕೋರೇಷನ್ ಆಗಿರ್ಬೋದು ಅಥವಾ ಮನೆಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಸ್ವಲ್ಪ ತಿಂಡಿ ಮಾಡಿದ್ದೀನಿ. ಏನು ತಿಂಡಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟಾರ್ಟಿಂಗು ಸಿಹಿ ಇರಲಿ ಅಂತೇಳಿ ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮಾಡೋಕ್ಕಾಗಲಿಲ್ಲ, ಲಿಟ್ರಲಿ ನಂಗೆ ಹುಷಾರಿರಲಿಲ್ಲ, ಅಂದರೆ ಸ್ವಲ್ಪ ಶೀತ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಮೊದಲಿಗೆ ನಾನು ನಿಮಗೆ ಮನೆ ಡೆಕೋರೇಷನ್ ಯಾವ ರೀತಿ ಮಾಡಿದ್ವಿ ಅಂದರೆ, ಮನೆ ಒಳಗಡೆ ಮಾಡಿಲ್ಲ, ಹೊರಗಡೆ ಮಾಡಿದ್ದೀವಿ. ಸೊ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಅದಾದಮೇಲೆ ಮನೆ ಒಳಗಡೆ ಡೆಕೋರೇಷನ್ ಮಾಡಬೇಕಾದ್ರೆ ಮಾಡಲ್ಲ ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ಏನಾದರೂ ಮಾಡಿದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ನಾನು ಉಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು 1 kg ಆಗೋಷ್ಟು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, ಮೈದಾ ಹಿಟ್ಟು ಇದೇ ತೊಗೋಬೇಕು, ಅದೇ ತೊಗೋಬೇಕು, ಆ ಬ್ರ್ಯಾಂಡ್ದೇ ತೊಗೋಬೇಕು ಅಂತಿಲ್ಲ, ಚೆನ್ನಾಗಿದ್ದರೆ ಸಾಕಷ್ಟೇ. ಸೊ ಇವಾಗ ಒಂದು ತಪ್ಪಲೆ ತೊಗೊಂಡಿದ್ದೀನಿ, ದೊಡ್ಡದೇ ತೊಗೊಂಡಿದ್ದೀನಿ. ಯಾಕಂದರೆ ನಾನು 1 kg ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದೊಡ್ಡದು ತೊಗೊಂಡ್ರೆ ಅದು ಮಿಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ದೊಡ್ಡದೇ ತೊಗೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರೋ ಹಾಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಸೇಮ್ ಪೂರಿಗೆ ಹೇಗೆ ಕಲಿಸ್ಕೊಳ್ತೀವಿ ನೋಡಿ, ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಬೆಳಗ್ಗೆ ಪೂರಿ ಮಾಡಿದ್ದೆ, ಪೂರಿ ಮಾಡಿ ಮಿಕ್ಕಿದ ಹಿಟ್ಟಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ, ಪೂರಿಗೆ ನೀವೆಲ್ಲ ಹೇಗೆ ಮಿಕ್ಸ್ ಮಾಡ್ಕೊಳ್ತೀರೋ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು. ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತೆ ಕೂಡ. ಸೊ ನಾನಿವತ್ತು ಪೂರಿನೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ. ಅದಾದಮೇಲೆ ಕ್ರಿಸ್ಮಸ್ ತಿಂಡಿ ಅಂತ ಹೇಳಿ ಇದನ್ನು ನಾನು ಕಲ್ಕಲನ ಗಲ್ಗಲನ ಏನೋ ಹೇಳ್ತಾರೆ, ನನಗೂ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಇದ್ರ ಹೆಸರು. ನಾನು ಈಗ ಒಂದು 3 ಇಯರ್ಸಿಂದ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಮಾಡ್ತಾಯಿದ್ರು ಅಮ್ಮ. ಮದುವೆಗಿಂತ ಮುಂಚೆ ಎಲ್ಲ ಹೆಣ್ಮಕ್ಳು ಹಾಗೆ ಎಲ್ಲ ಫ್ರೀ ಇರ್ತಾರೆ, ಏನೇ ಹಬ್ಬ ಬರಲಿ ಏನೇ ಬರಲಿ, ಏನಷ್ಟು ಕೆಲಸ ಇರಲ್ಲ, ಅಮ್ಮನ ಮನೇಲಿ ಇರ್ತೀವಿ. ಆ್ಯಂಡ್ ಮದುವೆ ಆದಮೇಲೆ ಎಲ್ಲ ಕೆಲಸಗಳು ನಾವು ಕಲಿಬೇಕು, ಪ್ಲಸ್ ನಾವು ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಮದುವೆ ಆಗಿ ಒಂದು 5 ಇಯರ್ಸ್ ಆಯಿತು. 2 ಇಯರ್ಸ್ ನಾನೇನು ಮಾಡಿರಲಿಲ್ಲ. ಸೊ 3 ಇಯರ್ಸಿಂದ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಕಲ್ತಿದ್ದು ಹಿಂಗೆ ಹಂಗೆ ಅವ್ರ ಹತ್ರ ಕೇಳಿ ವಿಡಿಯೋ ನೋಡಿ ಎಲ್ಲ. ಸೊ ಚೆನ್ನಾಗಾಗುತ್ತೆ. ಸೊ ಕ್ರಿಸ್ಮಸ್ಸಿಗೆ ಫಸ್ಟು ಸ್ವೀಟೇ ಮಾಡೋಣ ಅಂತ ಹೇಳಿ, ಸೊ ಹಂಗಾಗಿ ಇದನ್ನು ನಾನು ಆಪ್ಷನಲಾಗಿ ತೊಗೊಂಡೆ. ಇವಾಗ ನನಗೆ ಒಂದು 1/4 kg ಆಗೋಷ್ಟು ಸಕ್ಕರೆ ತೊಗೊಂಡು ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಯಾವ ರೀತಿ ನುಣ್ಣಗೆ ಆಗಬೇಕು ಅಂತ ಹೇಳಿದರೆ, ನೋಡಿ ಉಪ್ಪು ಇರುತ್ತಲ್ಲ, ಉಪ್ಪು ಥರ ನೀವು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅಂದರೆ ಉಪ್ಪಿನ ರೀತಿ ಆಕಾರ ಬರುವ ಹಾಗೆ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇವಾಗ ನಾನು ಇದನ್ನೇನು ನಾದಿಟ್ಟಿದ್ದೆ, ಇದೊಂದು 5 ನಿಮಿಷ ಬಿಟ್ಟು ಅದಾದಮೇಲೆ ನಾನಿವಾಗ ಚಪಾತಿ ಅಥವಾ ದೋಸೆ, ಚಪಾತಿನೇ, ದೋಸೆ ಏನು ನಾವು ಇದು ಮಾಡಲ್ಲ. ಚಪಾತಿನ ನಾವು ಹೇಗೆ ಹೊತ್ಕೊಳ್ತೀವೋ ಹಾಗೆ ಕ್ಲೀನಾಗಿ ಹೊತ್ಕೋಬೇಕು. ನಾವು ಹೊತ್ತೋದು ಅಂತ ಹೇಳ್ತೀವಿ, ನೀವೇನಾದರೂ ಬೇರೆ ಏನಾದರೂ ಹೇಳ್ತೀರಾ ಅನ್ನೋದಾದರೆ, ಸೊ ನಂದು ಮಾತು ತಪ್ಪಾಗಿದ್ದರೆ ಸಾರಿ. ನಾವು ನಾದ್ಕೊಳ್ಳೋದು ಬೇರೆ, ಹೊತ್ತೋದು ಬೇರೆ. ಹೊತ್ತೋದು ಅಂತ ನಾವು ಹೇಳ್ತೀವಿ, ನಿಮ್ಮ ಕಡೆ ಏನು ಹೇಳ್ತೀರಾ ಅದನ್ನು ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದನ್ನು ನಾನು ಕ್ಲೀನಾಗಿ ಚಪಾತಿನ ಹೊತ್ಕೊಳ್ಳೋ ಥರ ಕ್ಲೀನಾಗಿ ಹೊತ್ಕೊಂಡಿದ್ದೀನಿ. ಇವಾಗ ಒಂದು ಚಾಕು ತೊಗೊಂಡು ಇದನ್ನು ಕ್ಲೀನಾಗಿ ಕಟ್ ಮಾಡಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ. ನನಗೆ ಶೇಪ್ ಬೇಕು ಅಂತೇನಿಲ್ಲ, ತಿನ್ನೋಕ್ಕೆ ಚೆನ್ನಾಗಿರಬೇಕು ಅಷ್ಟೇ. ನಾನು ಯಾವಾಗಲೂ ಅದನ್ನು ಮೈಂಡಲ್ಲಿ ಇಟ್ಕೊಳ್ತೀನಿ. ಸೇಲೆಲ್ಲ ಮಾಡೋರಾದರೆ ಕ್ಲೀನಾಗಿ ಶೇಪ್ ಎಲ್ಲ ಬೇಕು ಅಂತಾರೆ. ನಾವೇನು ಸೇಲ್ ಮಾಡಲ್ಲ, ಮನೆಯವ್ರಿಗಷ್ಟೇ ಅಲ್ಲ. ಸೊ ಹಾಗಾಗಿ ಕ್ಲೀನಾಗಿ ಒಂದೊಂದಾಗಿ. ಇನ್ನೊಂದು ಏನಂತ ಹೇಳಿದರೆ, ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನೊಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿದ್ದೀನಿ. ಫಸ್ಟು ಒಂದು 1 ಇಯರ್ ಆಯ್ತಲ್ಲ ಗ್ಯಾಪ್ ಮಾಡ್ದಲ್ಲೇ, ಸ್ವಲ್ಪ ಮರ್ತೋದಂಗೆ ಆಗಿತ್ತು. ನೆಕ್ಸ್ಟ್ ಮಾಡಬೇಕಾದ್ರೆ ಇನ್ನೂ ಮಾಡೋಕ್ಕಿದೆ, ನೆಕ್ಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತ ನನಗೂ ಲಾಸ್ಟಿಗೆ ರಿಯಲೈಸ್ ಆಯಿತು. ಇದು ಏನಂದರೆ ತುಂಬ ಬೇಯಿಸಬಾರ್ದು, ತುಂಬ ಎಣ್ಣೆಲಿ ಕರಿಬಾರ್ದು, ಅದು ತುಂಬ ಬೇಗನೂ ತೆಗಿಬಾರ್ದು, ಮೆತ್ತಗೆ ಇರುತ್ತೆ. ಆ ಥರ ಆದರೆ ಚೆನ್ನಾಗಿರಲ್ಲ. ಸೊ ಇವಾಗ ನಾನು ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡ್ಡ ಕಟ್ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು.
ಸ್ವಲ್ಪ ಕಷ್ಟನೇ ಈ ರೀತಿ ಅಡ್ಡ ಕಟ್ ಮಾಡ್ಕೊಳ್ಳೋದು, ಯಾಕಂದರೆ 2 ಕೈಯೂ ಬೇಕಾಗುತ್ತೆ. ನಾನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಷ್ಟೇ. ಈಗ ನೋಡಿ ಈ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಪೂರಿ ಎಲ್ಲ ಮಾಡಿ ಹಾಕಿದೆ. ಪೂರಿ ಎಲ್ಲ ಮಾಡಿ ಮಿಕ್ಕಿದಂತಹ ಎಣ್ಣೆಯಲ್ಲಿ ಪೂರಿ ಮಾಡಿ ಅದು ಮಿಕ್ಕಿದಂಥ ಎಣ್ಣೆಯಲ್ಲಿ ಇವಾಗ ಈ ತಿಂಡಿನ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ನೀವು ನ್ಯೂಸ್ ಪೇಪರ್ ಆದರೂ ಒಂದು ಏನು ಇದನ್ನೇನು ಕರೆದು ಬೇರೆ ಒಂದು ತಪ್ಪಲೆಗೆ ಹಾಕೊಳ್ತೀರಾ, ನ್ಯೂಸ್ ಪೇಪರ್ ಆದರೂ ಹಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿರೋ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಆದರೂ ಬಿಡುತ್ತೆ. ಸೊ ಅದಕ್ಕಾಗಿ ಇವಾಗ ನಾನು ಅದನ್ನು ಒಂದೊಂದನ್ನೇ ತೆಗೆದು ಎಣ್ಣೆಗೆ ಕಾಯ್ದಿದೆ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಕರೆದ ಮೇಲೆ ಪೂರಿ ಯಾವ ರೀತಿ ಹುಬ್ಬುತ್ತೆ ನೋಡಿ, ಆ ರೀತಿ ಹುಬ್ಬಬೇಕು. ತುಂಬ ಬೇಗ ತೆಗಿಬೇಡಿ, ಮೆತ್ತಗಿದ್ದರೆ ಚೆನ್ನಾಗಿರಲ್ಲ. ಕರುಮ್ ಅಂತ ಇರಬೇಕು ತಿನ್ನೋಕ್ಕೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಾಗೂ ಇದೆ ಅನಿಸುತ್ತೆ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ನನಗಂತೂ ಅನ್ನಿಸ್ತಾ ಇತ್ತು. ಸೊ ನಾನು ಮಾಡಿದ್ದು ಅಂತಲ್ಲ, ಇದೊಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಅಂದರೆ ತುಂಬ ಬಾಯ್ಲ್ ಮಾಡಬೇಡಿ ಅಥವಾ ಕಮ್ಮಿನೂ ಬೇಯಿಸಬೇಡಿ, ಚೆನ್ನಾಗಿ ಬೇಯಿಸಿ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಏನಿದೆ ನೋಡಿ ಅದನ್ನು ರೆಡಿ ಇಟ್ಕೊಳ್ಳಿ. ಇದು ಬಿಸಿ ಬಿಸಿ ಇರಬೇಕಾದ್ರೇ ನೀವು ಇದರಿಂದ ಎಣ್ಣೆಯಿಂದ ತೆಗೆದು ಒಂದು ತಪ್ಪಲೆಗೆ ಹಾಕ್ತಿರಲ್ಲ, ಆವಾಗಲೇ ನೀವು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇದರಲ್ಲಿ ಖಾರನೂ ಮಾಡ್ತಾರಂತೆ. ನಾನು ಯಾವತ್ತೂ ಖಾರ ಟ್ರೈ ಮಾಡಿಲ್ಲ, ನಾನು ಮಾಡೂ ಇಲ್ಲ, ಗೊತ್ತಿಲ್ಲ ನನಗೆ. ಆ್ಯಂಡ್ ಖಾರ ಕೂಡ ಒಂದು ಸರಿ ಟ್ರೈ ಮಾಡಬೇಕು. ನನ್ನ ಮಗಳು ಪಕ್ಕದಲ್ಲಿ ಮಲಗಿದ್ದಾಳೆ. ಅವಳು ಗೊರಕೆ ಸೌಂಡ್ ಏನಾದರೂ ಕೇಳಿಸ್ತಾ ಇದ್ದರೆ ಸಾರಿ, ಪಾಪ ಮಲ್ಕೊಂಡಿದ್ದಾಳೆ ಸುಸ್ತಾಗಿದೆ ಅಂತ. ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದು ಬೇಡ, ಡೈರೆಕ್ಟಾಗಿ ವೀಡಿಯೋದಲ್ಲೇ ವಾಯ್ಸ್ ಕೊಡೋಣ ಅಂದ್ಕೊಳ್ತೀನಿ. ಮಕ್ಕಳು ಗಲಾಟೆಯಲ್ಲಿ ಕೊಡೋಕ್ಕಾಗಲ್ಲ. ಸೊ ಇವಾಗ ರೆಡಿ ಇದೆ ನೋಡಿ. ಈ ರೀತಿ ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ, ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಇದು ಚೆನ್ನಾಗಿ ಕರೆದು ಆದಮೇಲೆ ಈಗ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಬೌಲಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿಕೊಂಡು ಒಂದು ತಣ್ಣಗಾದ್ಮೇಲೆ ತಿಂದು ನೋಡಿ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ ಮಾಡೋದು. ನಿಮ್ಮ ಮನೇಲಿ ಏನಾದರೂ ಪೂರಿ ಮಾಡಿ ಪೂರಿ ಹಿಟ್ಟೇನಾದರೂ ಮಿಕ್ಕಿದರೆ ಅದರಲ್ಲೂ ಕೂಡ ನೀವು ವೇಸ್ಟ್ ಮಾಡ್ದಲೇ ಈ ರೀತಿ ತಿಂಡಿನ ಮಾಡ್ಕೋಬೋದು. ಡೈಲಿ ಅಲ್ಲ, ಯಾವಾಗಲಾದ್ರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಇದನ್ನು ನೀವು ಕೊಡ್ಬೋದು. ಈಗ ನೋಡಿ ನಾನು ಸಕ್ಕರೆ ಪುಡಿನ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ತಿನ್ನೋಕ್ಕೆ ರೆಡಿ ಆಗಿದೆ. ಅದಾದಮೇಲೆ ಸಂಜೆ ಮನೆ ಹತ್ರ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ನೀವು, ಕ್ರಿಸ್ಮಸ್ಸಿಗೆ ಅಂತೇಳಿ. ಇನ್ನು ಕ್ರಿಸ್ಮಸ್ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಅಂತ ಆಗಿರ್ಬೋದು, ತಿಂಡಿ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆಗ್ತಾಯಿದೆ ಒಂದೊಂದೇ, ಎಲ್ಲ ಡೆಕೋರೇಷನ್ ಆಗಿದೆ, ಮನೆ ಕ್ಲೀನ್ ಎಲ್ಲ ಆಗಿದೆ. ನಿಮಗೂ ವಿಡಿಯೋ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇನ್ನು ಕ್ರಿಸ್ಮಸ್ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದೊಂದು ಒಳ್ಳೆ ಫೀಲ್ ಕೊಡುತ್ತೆ ಕ್ರಿಸ್ಮಸ್ ಹಬ್ಬ ನಮಗೆ. ಅಂದರೆ ಮಂತ್ ಫುಲ್ಲು ನಮಗೆ ಕ್ರಿಸ್ಮಸ್ ಹಬ್ಬ ಥರನೇ ಅನಿಸುತ್ತೆ. 26th ಮೇಲೆ ನಮಗೇನು ಅಷ್ಟೇನು ಖುಷಿ ಅನಿಸಲ್ಲ. ಡಿಸೆಂಬರ್ 1 ಡಿಸೆಂಬರ್ 25ವರೆಗೂ, ಸಾರಿ 24ವರೆಗೂ, 25th ನಮ್ಗೆ ಅಷ್ಟೇನು ಖುಷಿ ಇರಲ್ಲ. ಯಾಕಂದರೆ ಹಬ್ಬದ ದಿವಸ ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಅಡುಗೆ ಮಾಡಬೇಕು ಅನ್ನೋ ಟೆನ್ಷನಲ್ಲೇ ಆಗೋಗಿರುತ್ತೆ. ಸೊ 24ವರೆಗೂ ತುಂಬ ಖುಷಿ ಇರುತ್ತೆ. ನೋಡಿ ಮಳೆನೂ ಬಂದಿದೆ. ನಾವು ಮನೆ ಒಳಗಡೆಯಿಂದ ನಿಂತ್ಕೊಂಡು ನೋಡಿದರೆ ಈ ರೀತಿ ಫುಲ್ ಲೈಟ್ ಕಾಣುತ್ತೆ. ಆ್ಯಂಡ್ ಮನೆ ಹೊರಗಡೆಯಿಂದ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್ ಬಾಯ್.